ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿಯುತ್ತಿಲ್ಲ ಕುರ್ಚಿ ಕದನ. ಸಚಿವ ಸ್ಥಾನ ಬೆನ್ನಲ್ಲೇ ಈಗ ಸ್ಪೀಕರ್ ಸ್ಥಾನಕ್ಕೆ ಇದೀಗ ಚರ್ಚೆ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಇದೀಗ ಸ್ಪೀಕರ್ ಹುದ್ದೆ ಯಾರಿಗೆ ಸಿಗುತ್ತೆ ಅಂತ ಒಂದಿಷ್ಟು ಪ್ರಶ್ನೆಗಳು ಇತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರು ಈ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಇಲ್ಲ ಕುರ್ಚಿ ಕದನ. ಸಚಿವ ಸ್ಥಾನದ ಬೆನ್ನಲ್ಲೇ ಈಗ ಸ್ಪೀಕರ್ ಸ್ಥಾನಕ್ಕೂ ಕೂಡ ಫೈಟ್ ನಡೀತಾ ಇದೆ. ಸ್ಪೀಕರ್ ಸ್ಥಾನಕ್ಕೂ ರೇಸ್ ನಲ್ಲಿದ್ದಾರೆ ಟಾಪ್ 4 ಸೀನಿಯರ್ಸ್. ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್ ಹಾಗೆ ಮಹದೇವಪ್ಪ, ಆರ್.ವಿ. ದೇಶಪಾಂಡೆ ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಸ್ಪೀಕರ್ ಸ್ಥಾನ ಸಿಗುತ್ತೆ? ಈ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ದಿನೇಶ್ ಗುಂಡೂರಾವ್. ಮಂತ್ರಿಗಿರಿ ಸಿಗದಿದ್ರೆ ಸ್ಪೀಕರ್ ಪೀಠವಾದ್ರೂ ಕೊಡಿ ಅಂತ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರಿಂದ ಸ್ಪೀಕರ್ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಡಿಕೆಶಿ ಸಿದ್ದು ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಲಾಭ ನಡೀತಾ ಇದೆ. ಸಚಿವ ಸ್ಥಾನ ಸಿಗಲ್ಲ ಎಂದು ಸ್ಪೀಕರ್ ಸ್ಥಾನಕ್ಕೆ ಇಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ ಹಿರಿಯ ನಾಯಕರು. ಇಲ್ಲಿ ನಾರ್ವನಲ್ಲಿ ಯಾರಿಗೆ ಸ್ಪೀಕರ್ ಸ್ಥಾನ ಅನ್ನೋದೇ ಇದೀಗ ಕುತೂಹಲ ಮೂಡ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕುರ್ಚಿ ಕದನದ ವಿಚಾರ ಮುಗಿತಾನೇ ಇಲ್ಲ. ಸಚಿವ ಸ್ಥಾನ ಸಂಪುಟ ರಚನೆಗೆ ಒಂದಿಷ್ಟು ಈಗ ಆಯ್ತು. ಈಗ ಎರಡನೇ ಹಂತದಲ್ಲಿ ಸರ್ಕಸ್ ನಡೀತಾ ಇದೆ. ಈ ಬೆನ್ನಲ್ಲೇ ಇದೀಗ ಸ್ಪೀಕರ್ ಸ್ಥಾನಕ್ಕೆ ಬಹಳ ಪೈಪೋಟಿ ನಡೀತಾ ಇದೆ. 4 ಜನರು ಇಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಆರ್.ವಿ. ದೇಶಪಾಂಡೆ ಸೇರಿದಂತೆ ದಿನೇಶ್ ಗುಂಡೂರಾವ್ ಇರ್ಬೋದು, ಎಚ್.ಕೆ. ಪಾಟೀಲ್ ಇರ್ಬೋದು, ಮಹದೇವಪ್ಪ ಕೂಡ ಇಲ್ಲಿ ಲಾಬಿ ನಡೆಸ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನದ ವಿಚಾರ ಮುಗಿತಾನೆ ಇಲ್ಲ. ಈಗಾಗಲೇ ಸದ್ಯದಲ್ಲಿ ಎರಡನೇ ಹಂತದ ಸಂಪುಟ ಸರ್ಜರಿ ಕೂಡ ನಡಿಬೇಕು. ಇದರ ಬಗ್ಗೆ ಕೂಡ ಇಲ್ಲಿ ಸಿಎಂ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಸ್ಪೀಕರ್ ಸ್ಥಾನ ಯಾರಿಗೆ ಸೇರುತ್ತೆ ಅನ್ನುವ ಒಂದು ಪ್ರಶ್ನೆಗಳಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 4 ಹಿರಿಯ ನಾಯಕರು ಕೂಡ ಈ ಲಿಸ್ಟ್ ನಲ್ಲಿದ್ದಾರೆ. ಒಂದು ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್, ಎಸ್.ಸಿ. ಮಹದೇವಪ್ಪ ಹಾಗೆ ದಿನೇಶ್ ಗುಂಡೂರಾವ್ ಕೂಡ ಇಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಈ ಹಿಂದೆ ಆರೋಗ್ಯ ಸಚಿವರಾಗಿದ್ರು. ಈ ಮೊದಲ ಹಂತದ ಸಂಪುಟದಲ್ಲಿ ಅವರಿಗೆ ಯಾವುದೇ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಮಂತ್ರಿ ಸ್ಥಾನ ಅಂತೂ ಕೊಟ್ಟಿಲ್ಲ, ಸ್ಪೀಕರ್ ಸ್ಥಾನ ಆದ್ರೂ ಕೊಡಿ ಅಂತ ಇಲ್ಲಿ ಕಸರತ್ತು ನಡೆಸ್ತಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅವರು ಕೂಡ ಪಕ್ಷದ ಹಿರಿಯರು, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹಾಗೆ ಆರ್.ವಿ. ದೇಶಪಾಂಡೆ ಅವರು ಕೂಡ ಅಷ್ಟೇ. ಅವರು ಪಕ್ಷಕ್ಕಾಗಿ ಹಿರಿಯರು, ಅವರು ಪಕ್ಷಕ್ಕಾಗಿ ದುಡಿದಿರುವಂತರು. ಎಲ್ಲರೂ ಕೂಡ ಹಿರಿಯ ನಾಯಕರು ಇಲ್ಲಿ. ಹಾಗಾಗಿ ಸ್ಪೀಕರ್ ಸ್ಥಾನ ನಮಗೆ ಕೊಡಿ ಅಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ಮುಗ್ದಿಲ್ಲ. ಸಚಿವ ಸ್ಥಾನ ಒಂದ್ ಕಡೆ ಆಯ್ತು, ಈಗ ಸ್ಪೀಕರ್ ಸ್ಥಾನಕ್ಕೆ ಒಂದಿಷ್ಟು ಫೈಟ್ ನಡೀತಾ ಇದೆ. 4 ಹಿರಿಯ ನಾಯಕರು ಲಿಸ್ಟ್ ನಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡ್ತೀನಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಗೊಂದಲಗಳು ಮೂಡ್ತಾ ಇರುವಂತದ್ದು. ಇದೀಗ ಸ್ಪೀಕರ್ ಸ್ಥಾನಕ್ಕೂ ಕೂಡ ಫೈಟ್ ನಡೀತಾ ಇದೆ. ಅದರಲ್ಲಿ 3-4 ಜನ ಮುಂಚೂಣಿಯಲ್ಲಿದ್ದಾರೆ. ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್ ಹಾಗೆ ಮಹದೇವಪ್ಪರು ಕೂಡ ಲಿಸ್ಟ್ ನಲ್ಲಿದ್ದಾರೆ. ಎಲ್ಲರೂ ಕೂಡ ಹಿರಿಯ ನಾಯಕರು. ಹಾಗಾಗಿ ಹಿರಿತನವನ್ನು ಇಲ್ಲಿ ಲೆಕ್ಕಕ್ಕೆ ತಗೊಂಡು ಸ್ಪೀಕರ್ ಸ್ಥಾನ ಕೊಡಬೇಕು ಅಂತ ಕಸರತ್ತು ನಡೀತಾ ಇರುವಂತದ್ದು. ಈಗ ಮೊದಲ ಹಂತದಲ್ಲಿ ಸಂಪುಟ ರಚನೆಯಾಗಿದೆ. 13 ಜನ ಮಂತ್ರಿಗಳಾಗಿ ಪಟ್ಟವನ್ನು ಸ್ವೀಕರಿಸಿದ್ದಾರೆ, ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇನ್ನು ಕೂಡ 20 ಹುದ್ದೆಗಳು ಖಾಲಿ ಇದೆ. ಅದಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಸ್ಪೀಕರ್ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಈ ಹಿಂದೆ ಯು.ಟಿ. ಖಾದರ್ ಅವರು ಸ್ಪೀಕರ್ ಆಗಿದ್ರು. ಅವರು ಇದೀಗ ಆರೋಗ್ಯ ಸಚಿವರಾಗಿದ್ದಾರೆ. ಆ ಸ್ಥಾನ ಖಾಲಿ ಇದೆ. ಹಾಗಾಗಿ ಇಲ್ಲಿ 4 ಜನ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಮಣೆ ಹಾಕುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕುರ್ಚಿ ಕದನ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಸಚಿವ ಸ್ಥಾನಕ್ಕೆ ಒಂದಿಷ್ಟು ಪೈಪೋಟಿ ಆಯ್ತು, ಈಗ ಸ್ಪೀಕರ್ ಸ್ಥಾನಕ್ಕೂ ಕೂಡ ಪೈಪೋಟಿ ನಡೀತಾ ಇದೆ. ಅದರಲ್ಲೂ ಕೂಡ ಹಿರಿಯ ನಾಯಕರು 4 ಜನ ಈ ವಿಚಾರದಲ್ಲಿ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಹೌದು ಸುರಭಿ, ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಚಾರ ಸಚಿವ ಸ್ಥಾನದ ವಿಚಾರ ಬಗ್ಗೆ. ಯಾಕೆಂದ್ರೆ ಈಗಾಗಲೇ 13 ಜನರನ್ನ ಸಚಿವರಾಗಿ ಆಯ್ಕೆ ಮಾಡಿದ್ರು ಕೂಡ
ಬಾಕಿ ಉಳಿದಂತೆ 20 ಸ್ಥಾನಕ್ಕೆ ಸಚಿವ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಕೂಡಿರುವಂತದ್ದು ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಾರಿ ಅತಿ ಹೆಚ್ಚು ಯುವಕರಿಗೆ ಅಂದ್ರೆ ಬಾಕಿ ಉಳಿದಂತೆ 20 ಸ್ಥಾನದಲ್ಲಿ ಯುವಕರಿಗೆ ಅವಕಾಶ ಕೊಡಬೇಕೆಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಯುವಕರಿಗೆ ಕೊಡಲೇಬೇಕು ಅಂತ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿರೋದು. ಹೀಗಾಗಿಯೇ ಈ ಹಿಂದೆ ಯಾರೆಲ್ಲ ಸಚಿವರಾಗಿದ್ರು ಅವ್ರನ್ನ ಕೈ ಬಿಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಈಗ ಏನು ಸಚಿವ ಸ್ಥಾನಕ್ಕೆ ಲಾಬಿ ಮುಗೀತು ಅಂದ್ರೆ ಸಚಿವ ಸ್ಥಾನಕ್ಕೆ ಲಾಬಿ ನಡೀತಾ ಇದ್ರು, ಇನ್ನೊಂದ್ ಕಡೆ ಸ್ಪೀಕರ್ ಸ್ಥಾನಕ್ಕೂ ಕೂಡ ಲಾಬಿ ಶುರುವಾಗಿದೆ. ಅಂದ್ರೆ ಯಾರೆಲ್ಲ ಹಿರಿಯರು ತಮಗೆ ಸಚಿವ ಸ್ಥಾನ ಸಿಗಲ್ಲ ಎಂಬ ಲೆಕ್ಕಾಚಾರದಲ್ಲಿ ಇದಾರೋ ಅವರೆಲ್ಲರೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಲಾಬಿಯನ್ನ ಶುರು ಮಾಡಿರೋದು. ಪ್ರಮುಖವಾಗಿ ಖರ್ಗೆ ಅವ್ರನ್ನಾಗಿರ್ಬೋದು, ಸಿದ್ದರಾಮಯ್ಯ ಮುಖಾಂತರ ಆಗಿರ್ಬೋದು, ಸಿಎಂ ಮುಖಾಂತರ ಆಗಿರ್ಬೋದು ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೆಲ ನಾಯಕರು ಸ್ಪೀಕರ್ ಸ್ಥಾನಕ್ಕೆ ಲಾಬಿಯನ್ನ ಆರಂಭ ಮಾಡಿರೋದು. ಪ್ರಮುಖವಾಗಿ ಈ ಹೆಸರಲ್ಲಿ ಅಂದ್ರೆ ಸ್ಪೀಕರ್ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಹೆಸರು ಬರ್ತಾ ಇರುವಂತದ್ದು ದಿನೇಶ್ ಗುಂಡೂರಾವ್ ಹೆಸರು. ಯಾಕಂದ್ರೆ ಈ ಹಿಂದೆ ಕೂಡ ಅವರ ಆರೋಗ್ಯ ಸಚಿವರಾಗಿದ್ದು, ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ತೀರಾ ಕಡಿಮೆ ಇರೋದ್ರಿಂದ ಅವರು ಮುಂಚೂಣಿಯಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತದೆ. ಇನ್ನೊಂದ್ ಕಡೆ ಮಹದೇವಪ್ಪ ಹೆಸರು ಕೂಡ ಅವ್ರಿಗೂ ಕೂಡ ಹೈಕಮಾಂಡ್ ಈ ಬಾರಿ ಸಚಿವ ಸ್ಥಾನ ಕೊಡೋದು ಬೇಡ ಎಂಬ ನಿರ್ಧಾರ ಆಗಿದೆ ಎಂದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿದೆ. ಅದರಿಂದಾಗಿಯೇ ಒಂದು ವೇಳೆ ಸಚಿವ ಸ್ಥಾನ ಸಿಗದಿದ್ರು ಆದ್ರೂ ಪರವಾಗಿಲ್ಲ, ಸ್ಪೀಕರ್ ಸ್ಥಾನವಾದ್ರೂ ಕೊಡಿ ಎಂಬ ಲೆಕ್ಕಾಚಾರ ಏನು ಇವ್ರ ಮಹದೇವಪ್ಪ ಅವ್ರ ಕಡೆಯಿಂದಲೂ ಕೂಡ ನಡೀತಾ ಇರುವಂತದ್ದು. ಇನ್ನೊಂದ್ ಕಡೆ ಆರ್.ವಿ. ದೇಶಪಾಂಡೆ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಕೈತಪ್ಪುವ ಸ್ಥಾನ ಇರುವುದರಿಂದ ಕನಿಷ್ಠ ಪಕ್ಷ ಏನು ಈ ಬಾಕಿ ಉಳಿದಂತಹ ಏನು ಸ್ಪೀಕರ್ ಸ್ಥಾನವಾದ್ರೂ ಕೂಡ ನಮಗೆ ಕೊಡಿ ಎಂಬ ಲೆಕ್ಕಾಚಾರವು ಕೂಡ ಆರಂಭ ಮಾಡಿದ್ರು. ಇದರಿಂದಾಗಿಯೇ ಸುಮಾರು 4 ಜನರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಿದೆ. ಬಟ್ ದಿನೇಶ್ ಗುಂಡೂರಾವ್ ಅವರಿಗೆ ಪಕ್ಕಾ ಕೊಡ್ತಾರೆ, ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ, ಅವರು ಕೂಡ ಒಂದಷ್ಟು ಲೆಕ್ಕಾಚಾರದಲ್ಲಿ ಇದ್ದಾರೆ ಎಂಬ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಬಟ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಎಂಬುದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಯಾಕಂದ್ರೆ ಇವರೊಬ್ಬರು 4 ಜನ ಇಲ್ಲ, ಇನ್ನು ಸಾಕಷ್ಟು ಜನರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಿದ್ದಾರೆ. ಯಾಕೆ ಒಂದು ವೇಳೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಈ ರೀತಿಯಾದಲ್ಲಾದ್ರೂ ಕೂಡ ನಾವು ಅಧಿಕಾರದಲ್ಲಿ ಇರಬಹುದು ಎಂಬ ಲೆಕ್ಕಾಚಾರ ಹಿರಿಯ ನಾಯಕರದ ಆಗಿದೆ. ಹಾಗಾಗಿಯೇ ಒಂದು ವೇಳೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ನಮಗೆ ಸ್ಪೀಕರ್ ಸ್ಥಾನ ಆದ್ರೂ ಕೊಡಿ ಎಂಬ ಲಾಬಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಬಟ್ ಹೈಕಮಾಂಡ್ ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಪ್ರಮುಖವಾಗಿ ಮುಂದಿನ ತಿಂಗಳು 2-3ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿಯ ಅಂತೆ ರಾಜ್ಯ ನಾಯಕರು ದೆಹಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾ ಇರೋದು. ಅಲ್ಲಿ ಇವೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಮೊದಲಿಗೆ ಸಚಿವ ಸ್ಥಾನವರು ಯಾರಾಗಬೇಕೆಂಬುದು ನಿರ್ಧಾರ ಆಗುತ್ತೆ. ಆನಂತರ ಸ್ಪೀಕರ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲೇ ನಿರ್ಧಾರ ಆಗೋದ್ರಿಂದ ಇವೆಲ್ಲ ವಿಚಾರಗಳು ಕೂಡ ಅಲ್ಲಿ ಹೈಕಮಾಂಡ್ ಜೊತೆ ಆಗಿರುವಂತಹ ರಾಹುಲ್ ಗಾಂಧಿ ಅವ್ರ ಜೊತೆ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ರಾಜ್ಯ ನಾಯಕರು ಬರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.